ಭಾರತ ವೇದಿಕೆ ಮತ್ತು ಅಹಿಂದ ಮೈಸೂರು ವತಿಯಿಂದ ಒಂದು ಅಹಿಂದ ಮುಖಂಡರುಗಳ ಸಭೆಯನ್ನು ಆಯೋಜನೆ ಮಾಡಿರುವಂಥದ್ದು. ಈ ಸಭೆಯ ಮುಖ್ಯ ಉದ್ದೇಶ ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಪಲ್ಲಟ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಒಂದು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಹುದ್ದೆಗೆ. ಈ ಒಂದು ಘಟನೆ ಇಡೀ ಅಹಿಂದ ಉಂಟು ಮಾಡಿದೆ. ಏನು ಅಹಿಂದ ಸಮುದಾಯಗಳು 2023 ಚುನಾವಣೆಯಲ್ಲಿ ಸುಮಾರು 80% ಶೇಕಡಾವಾರು ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದರು. ಶೋಷಿತ ವರ್ಗಗಳ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ಸಿದ್ದರಾಮಯ್ಯನವರು ಈ ರಾಜ್ಯದ ಜನಕಲ್ಯಾಣದ ನಾಯಕ, ಅವರು ಮುಖ್ಯಮಂತ್ರಿ ಆದರೆ ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರು, ಬಡವರು, ದುರ್ಬಲರು, ಅವಕಾಶ ವಂಚಿತರಿಗೆ ಅವಕಾಶಗಳು ಸಿಗ್ತದೆ, ನಮ್ಮ ಬದುಕು ಹಸನ ಆಗ್ತದೆ ಅನ್ನೋ ಉದ್ದೇಶದಿಂದ ಸಾರಾಸಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಟ್ಟಿದ್ರು. ಹಾಗೆ ಕಾಂಗ್ರೆಸ್ ಪಕ್ಷ ಬಹುಮತವನ್ನು ಪಡೆದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕೂಡ ಆಗಿದ್ರು. ಈ ಮಧ್ಯೆ ರಾಜಕೀಯ ಗೊಂದಲಗಳ ನಡುವೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಗೆ ಹುದ್ದೆಗೆ ರಾಜೀನಾಮೆ ಕೊಡಿಸಿರುವಂಥದ್ದು. ಇದು ಆಘಾತ, ನೋವನ್ನು ಅಹಿಂದ ಸಮುದಾಯಗಳಿಗೆ ಉಂಟು ಮಾಡಿದೆ. ಇದು ಬಹಳ ಪ್ರಮುಖವಾದಂಥ ಸೂಕ್ಷ್ಮ ವಿಚಾರ ಏನಂತಂದ್ರೆ, ಕಾಂಗ್ರೆಸ್ ಪಕ್ಷ ಉಳಿಬೇಕು ಮತ್ತೆ ಇನ್ನೂ ಬೆಳಿಬೇಕು ಕೂಡ. ಕಾಂಗ್ರೆಸ್ ಪಕ್ಷ ಈ ದೇಶದ ಬಡವರಿಗಾಗಿ, ಈ ದೇಶದ ದೀನ ದಲಿತರಿಗಾಗಿ, ಈ ದೇಶದ ಹಿಂದುಳಿದರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ ಕೆಲಸ ಮಾಡ್ಕೊಂಡು ಬಂದಿದೆ. ಉಂಡು ಓಡೋಗೋ ಪಕ್ಷ ಅಲ್ಲ ಕಾಂಗ್ರೆಸ್ ಪಕ್ಷ. ಶೋಷಿತರಿಗೆ ಅವಕಾಶಗಳನ್ನು, ಅಧಿಕಾರವನ್ನು ಕೊಡುವಂಥ ಪಕ್ಷ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರಬೇಕು. ಆದರೆ ಈಗ ಒಂದು ಸಣ್ಣ ಗೊಂದಲ ಸಿದ್ದರಾಮಯ್ಯ ರಾಜೀನಾಮೆಯಿಂದ ಒಂದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿದೆ. ಹಿಂದುಳಿದ ವರ್ಗದಲ್ಲಿ, ದಲಿತ ಸಮುದಾಯದಲ್ಲಿ ಮತ್ತು ಅಲ್ಪಸಂಖ್ಯಾತ ಸಮುದಾಯದಲ್ಲಿ, ಒಟ್ಟಾರೆ ಅಹಿಂದ ಸಮುದಾಯದಲ್ಲಿ ಒಂದು ದೊಡ್ಡ ಸಂಚಲನಕ್ಕೆ. ಇದ್ರ ಪರಿಣಾಮ ಕಾಂಗ್ರೆಸ್ ಪಕ್ಷದ ಮೇಲೆ ಆಗ್ತದೆ ಖಂಡಿತ. ಯಾಕೆಂದರೆ ಸಿದ್ದರಾಮಯ್ಯನವರು ಒಂದು ಜನಕಲ್ಯಾಣದ ನಾಯಕ, ಸಮಾಜವಾದದ ಸಿದ್ಧಾಂತವನ್ನು ಇಟ್ಕೊಂಡು ಒಂದು ಸಮಾಜದ ಪರಿಕಲ್ಪನೆಯಲ್ಲಿ ಬಂದಂಥವ್ರು. ಸಾಮಾಜಿಕ ಪರಿವರ್ತನೆಗಾಗಿ, ಜನರ ಕಲ್ಯಾಣಕ್ಕಾಗಿ ಸಿದ್ದರಾಮಯ್ಯನವರು ರಾಜಕಾರಣವನ್ನು ಮಾಡಿಕೊಂಡಿರೋದು ಬಹಳ ಪ್ರಮುಖವಾದಂಥ ಈ ವಿಚಾರ. ಇದು ಜನರ ಕಲ್ಯಾಣಕ್ಕಾಗಿ, ಸಾಮಾಜಿಕ ಪರಿವರ್ತನೆಗಾಗಿ ಸಿದ್ದರಾಮಯ್ಯನವರು ರಾಜಕಾರಣವನ್ನು ಬಳಸ್ಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಲಿಕ್ಕಾಗಲಿ ಅಥವಾ ಅಧಿಕಾರದ ದಾರದಿಂದಾಗಲಿ ಮುಖ್ಯಮಂತ್ರಿ ಆಗಿಲ್ಲ, ಅವರು ರಾಜಕಾರಣ ಮಾಡಿಲ್ಲ. ಸಮಾಜದ ಪರಿವರ್ತನೆಗೆ, ಸಾಮಾಜಿಕ ಪರಿವರ್ತನೆಗೆ ರಾಜಕಾರಣವನ್ನು ಬಹಳ ವ್ಯವಸ್ಥಿತವಾಗಿ ಬಳಸ್ಕೊಂಡಿದ್ದಾರೆ. ಈ ಸಮುದಾಯದವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ. ಸೊ ಇಂಥ ಒಬ್ಬ ಸಮುದಾಯದ ನಾಯಕನನ್ನು ಏಕಾಏಕಿ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಿದ ಮೇಲೆ ಅದು ಪರಿಣಾಮ ಪಕ್ಷದ ಮೇಲೆ ಖಂಡಿತ ಆಗ್ತದೆ. ಅದಕ್ಕೆ ನಾನು ಕಾಂಗ್ರೆಸ್ ಪಕ್ಷ ಉಳಿಬೇಕು, ಬೆಳಿಬೇಕು ಅಂತ ಯಾಕೆ ಹೇಳಿದೆ ಅಂದರೆ, ಇದನ್ನ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ, ಭಾಳ ಸೂಕ್ಷ್ಮವಾದಂಥ ವಿಚಾರ ಇದು ಕಾಂಗ್ರೆಸ್ ಪಕ್ಷಕ್ಕೆ. ಇವತ್ತೇನೋ ಶಾಸಕಾಂಗ ಪಕ್ಷದ ಸಭೆ ಇದೆ, ಅಲ್ಲಿ ಹೊಸ ನಾಯಕನ ಆಯ್ಕೆ ಆಗ್ತಾರೆ. ಮುಂದೆ ಆಯ್ಕೆ ಆಗುವಂಥ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಏನೀಗ ಅಹಿಂದ ಸಮುದಾಯಗಳಲ್ಲಿ ಆತಂಕ ಮನೆ ಮಾಡಿದೆ, ಆ ಆತಂಕನ ದೂರ ಮಾಡಬೇಕು ಅಂತಂದ್ರೆ ಈ ಸಮುದಾಯಗಳನ್ನು ವಿಶ್ವಾಸದಿಂದ ಅವರಿಗೆ ಸಮಾಜವನ್ನು ನಿರ್ಮಾಣ ಮಾಡೋದ್ರ ಮೂಲಕ ಸಮಾನವಾದ ಅವಕಾಶಗಳನ್ನು ಪಕ್ಷದಲ್ಲಿ ಕೊಡಬೇಕು, ಸರ್ಕಾರದಲ್ಲಿ ಕೊಡಬೇಕು. ಇದು ಬಹಳ ಪ್ರಮುಖವಾದಂಥದ್ದು. ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಮಹತ್ವವಾದಂಥ ಒಂದು ವಿಚಾರ ಸಾಮಾಜಿಕ ಶೈಕ್ಷಣಿಕ ವರದಿ. ಆ ವರದಿಯನ್ನು ಮೊನ್ನೆ ಸ್ವೀಕಾರ ಮಾಡಿದ್ದಾರೆ. ಅಂದರೆ ಅವ್ರಿಗೂ ಗೊತ್ತಿಲ್ಲ, ಇಮಿಡಿಯೇಟ್ ರಾಜೀನಾಮೆ ಕೊಡಬೇಕಾಗ್ತದೆ, ಪರಿಸ್ಥಿತಿ ಬರುತ್ತೆ ಅಂತ ಅವರು ಅಂದ್ಕೊಂಡಿಲ್ಲ ಅನಿಸ್ತದೆ.
ಯಾವಾಗ ರಾಜೀನಾಮೆ ಕೊಡಬೇಕು ಅಂತೇಳಿ ಕನ್ಫರ್ಮ್ ಆಯಿತು, ಆ ಸಂದರ್ಭದಲ್ಲಿ ಜಾತಿ ಜನಗಣತಿ ವರದಿಯನ್ನು, ಸಾಮಾಜಿಕ ಶೈಕ್ಷಣಿಕ ವರದಿಯನ್ನು ಅಂಗೀಕಾರ ಮಾಡ್ಕೊಂಡಿದ್ದಾರೆ, ಇಸ್ಕೊಂಡಿದ್ದಾರೆ. ಮುಂದೆ ಬರುವಂಥ ನಾಯಕರು, ಮುಖ್ಯಮಂತ್ರಿ ಆಗುವಂಥವರು ಫಸ್ಟ್ ಮೊದಲ ಆದ್ಯತೆಯಾಗಿ ಜಾತಿ ಜನಗಣತಿ ವರದಿಯನ್ನು ಜಾರಿಗೊಳಿಸಿ ಅನುಷ್ಠಾನಗೊಳಿಸಬೇಕು, ಅನುಷ್ಠಾನ ಮಾಡಬೇಕು. ಇದು ಹಿಂದುಳಿದ ವರ್ಗಗಳು, ದಲಿತ ಸಮುದಾಯ, ಹಿಂದ ಸಮುದಾಯ ನೋಡ್ತಾ ಇದೆ, ವಾಚ್ ಮಾಡ್ತಾ ಇದೆ. ಮುಂದೆ ಬರುವಂಥ ನಾಯಕರು, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾವ ರೀತಿ ಸಮುದಾಯಗಳನ್ನು ನಡೆಸ್ಕೋತಾರೆ ಅಂತ ಕಾಯ್ತಾ ಇದ್ದಾರೆ. ಏನಾದ್ರು ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಇದೆ ಈ ವಿಚಾರದಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಅನಾಹುತ ಆಗುವಂಥ ಸಂದರ್ಭಗಳು ಸೃಷ್ಟಿಯಾಗ್ತದೆ. ನಾವೆಲ್ಲ ಸಮುದಾಯಗಳು ಕಾಂಗ್ರೆಸ್ ಪಕ್ಷದ ತಾಯಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಕಾಂಗ್ರೆಸ್ ಅಂದರೆ ನಂಬಿಕೆ, ಕಾಂಗ್ರೆಸ್ ಅಂದರೆ ತಾಯಿ ಸ್ಥಾನದಲ್ಲಿ ಇಟ್ಟಿದ್ದೀವಿ, ಮತ್ತು ನಂಬಿಕೆ ಇದೆ ಕಾಂಗ್ರೆಸ್ ಪಕ್ಷದ ಮೇಲೆ. ಆ ನಂಬಿಕೆಯನ್ನು ಉಳಿಸ್ಕೋಬೇಕು. ಏನು ಇಲ್ಲಿ ಇವತ್ತೇನಾದ್ರು ರಾಜಕಾರಣದಲ್ಲಿ ಸ್ವಜನ ಪಕ್ಷಪಾತ, ಜಾತಿವಾದ, ಭ್ರಷ್ಟಾಚಾರನೇ ಮನೆ ಮಾಡಿಬಿಟ್ಟಿದೆ. ಆದರೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಅದಕ್ಕೆ ಯಾವತ್ತೂ ಅವಕಾಶ ಇರಲಿಲ್ಲ. ಜಾತಿವಾದಕ್ಕೆ, ಸ್ವಜನ ಪಕ್ಷಪಾತಕ್ಕೆ, ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗಿತ್ತು. ಆಮೇಲೆ ಕೋಮುವಾದಕ್ಕೆ ಮುಂದೆನೂ ಕೂಡ ಇದೇ ವ್ಯವಸ್ಥೆಯಲ್ಲಿ ಹೋಗ್ಬೇಕು. ಮುಂದೆ ಬರೋ ನಾಯಕರು ಕೂಡ ಸ್ವಜನ ಪಕ್ಷಪಾತ ಮಾಡೋದಾಗಲಿ, ಜಾತಿವಾದ ಮಾಡೋದಾಗಲಿ, ಭ್ರಷ್ಟಾಚಾರ ಮಾಡೋದಾಗಲಿ ಯಾವುದು ಮಾಡಬಾರ್ದು. ಈ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು. ಹೈಕಮಾಂಡ್ ಅದು ಜವಾಬ್ದಾರಿ ಇದೆ. ಯಾರು ಹೊಸ ನಾಯಕನಾಗಿ ಆಯ್ಕೆ ಮಾಡ್ತಾರೆ ಅವ್ರ ಮೇಲೆ ಆ ಜವಾಬ್ದಾರಿ ಇದೆ. ಅದನ್ನು ಮನವರಿಕೆ ಮಾಡಿಕೊಡ್ಬೇಕು. ಎಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ದೊಡ್ಡ ಅನಾಹುತ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಸಭೆಯನ್ನು ಕರೆದಿದ್ದೀವಿ. ಅದ್ರ ಜೊತೆಗೆ ಈಗ ಸಿದ್ದರಾಮಯ್ಯವರು ಈ ಭಾಗದಲ್ಲಿ ಪ್ರಶ್ನಾತೀತ ನಾಯಕರು, ಎಲ್ಲ ಪಕ್ಷ ಒಪ್ಪುವಂಥ ನಾಯಕ ಯಾರು ಈ ದೇಶದಲ್ಲಿ ಇದ್ದರೆ ಅದು ಸಿದ್ದರಾಮಯ್ಯವರು ಮೊದಲು, ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ. ಅದಕ್ಕೆ ನಾವು ಸಿದ್ದು ಸಮಾಜವಾದ ಅಂತಲೇ ಒಂದು ಕರಿತೀವಿ. ಅವರ ಆಡಳಿತವನ್ನು ಸಿದ್ದು ಸಮಾಜವಾದ ಅಂತ. ಎಲ್ಲ ಒಪ್ಪುವಂಥ ನಾಯಕ, ಮೆಚ್ಚುವಂಥ ನಾಯಕ. ಈಗ ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಈ ಭಾಗದಲ್ಲಿ ಒಂದು ರೀತಿ ನಾಯಕತ್ವ ಕೊರತೆ ಉಂಟಾಗ್ತದೆ. ಸಿದ್ದರಾಮಯ್ಯ ಸ್ಥಾನ ಬೇರೆ ಯಾರು ತುಂಬಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗಿರುವಂಥ ಬದ್ಧತೆ, ಅವ್ರಿಗಿರುವಂಥ ಶೋಷಣೆ, ಅವ್ರಿಗಿರುವಂಥ ಸಾಮಾಜಿಕ ನ್ಯಾಯದ ಮೇಲೆ ಇರುವಂಥ ನಿಲುವು. ಆ ಕಾರಣಕ್ಕಾಗಿ ಈ ಭಾಗದಲ್ಲಿ ಸಿದ್ದರಾಮಯ್ಯನವರ ಯುವ ನಾಯಕತ್ವವನ್ನು, ಹಿಂದ ನಾಯಕತ್ವವನ್ನು ಮುಂದಕ್ಕೆ ಈ ಭಾಗದಲ್ಲಿ ವಹಿಸಬೇಕು ಅಂದರೆ ಅದು ಯತೀಂದ್ರ ಸಿದ್ದರಾಮಯ್ಯನಕ್ಕಿಂತ ಮಾತ್ರ ಸಾಧ್ಯ. ಆ ಕಾರಣಕ್ಕೆ ಏನೀಗ ಸಚಿವ ಸಂಪುಟದಲ್ಲಿ ಮುಂದೆ ಆಗುವಂಥ ಸಚಿವ ಸಂಪುಟದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಈ ಭಾಗದ ಯುವ ಹಿಂದ ಮುಖಂಡರನ್ನು ಮತ್ತು ನಾಯಕತ್ವವನ್ನು ವಹಿಸಿಕೊಳ್ಳೋ ದೃಷ್ಟಿಯಲ್ಲಿ ಅವರು ಉಪಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಈ ಸಭೆಯಲ್ಲಿ ಕೂಡ ಇದೆ. ಕೆಲವರು ಹೇಳ್ತಾರೆ ಕುಟುಂಬ ರಾಜಕಾರಣ ಆಗಕ್ಕಿಲ್ವ, ಮಗನ್ನ ಸಿದ್ದರಾಮಯ್ಯನವ್ರ ಮೊನ್ನೆ ಹೈಕಮಾಂಡಲ್ಲಿ ಮಗನ ಮಾಡೋದು ಬೇಡ ಅಂತೇನೋ ಹೇಳಿದ್ದಾರೆ ಅಂತ ನಮ್ಗೆ ಸುದ್ದಿ ಮಾಧ್ಯಮದ ಮೂಲಕ. ಅದೆಷ್ಟು ಸತ್ಯನೋ ಎಷ್ಟು ಸುಳ್ಳು ನಮ್ಗೆ ಗೊತ್ತಿಲ್ಲ. ಬಟ್ ನಾವು ಹೇಳಿರ್ತಾರೆ ಖಂಡಿತ. ಅದು ಸಿದ್ದರಾಮಯ್ಯವ್ರ ನಿಲುವೆ ಬೇರೆ, ನಮ್ಮ ನಿಲುವೆ ಬೇರೆ. ಈ ಸಮುದಾಯಗಳಿದ್ದಾವಲ್ಲ, ಜನ ಸಮುದಾಯಗಳು, ಹಿಂದ ಸಮುದಾಯ ಇವತ್ತು ಒತ್ತಾಯನ ಮಾಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಮುಂದಿನ ನಾಯಕತ್ವವನ್ನು ಸೃಷ್ಟಿ ಮಾಡಬೇಕು ಅಂದರೆ ಪಕ್ಷದ ಹಿತದೃಷ್ಟಿಯಿಂದ ಈ ಭಾಗದಲ್ಲಿ ಸಿದ್ದರಾಮಯ್ಯ ನಂತರ ಯತೀಂದ್ರ ಸಿದ್ದರಾಮಯ್ಯವರು ಸಕ್ರಿಯ ರಾಜಕಾರಣದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಆಗೋದ್ರ ಮೂಲಕ ನಮ್ಮೆಲ್ಲರ ಹಿತರಕ್ಷಣೆಯನ್ನು ಮಾಡಲಿಕ್ಕೆ ಕಟಿಬದ್ಧರಾಗಿದ್ದಾರೆ. ಅವರ ತಂದೆಯ ಬ್ಲಡ್ ಮತ್ತು ಯಂಗ್ ಬ್ಲಡ್, ಅವ್ರಿಗೊಂದಿಷ್ಟು ಸೂಕ್ಷ್ಮತೆ ಇದೆ, ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ರಾಜಕಾರಣವನ್ನು ಗ್ರಹಿಸ್ಕೊಂಡಿದ್ದಾರೆ. ಸೊ ಇಂಥ ಒಬ್ಬ ಯುವಕನಿಗೆ, ವಿದ್ಯಾವಂತನಿಗೆ ಉಪಮುಖ್ಯಮಂತ್ರಿ ಮಾಡೋದ್ರ ಮೂಲಕ ಮೈಸೂರು, ಹಳೆ ಮೈಸೂರು ಭಾಗಕ್ಕೆ ಒಂದು ಹೊಸ ನಾಯಕತ್ವವನ್ನು, ಯುವ ನಾಯಕತ್ವವನ್ನು ಹೈಕಮಾಂಡ್ ಕೊಡಬೇಕಾಗ್ತದೆ. ಇಲ್ಲ ಅಂದರೆ ಅದು ಬೇರೆ ಸಂದೇಶ ಹೋಗ್ತದೆ. ಹೈಕಮಾಂಡ್ ಸಿದ್ದರಾಮಯ್ಯನವರು ಬೇಡ ಅಂತ ಹೇಳಿದ್ರು ಕೂಡ ಹೈಕಮಾಂಡ್ ತನ್ನ ಹಿತಾಸಕ್ತಿಯಿಂದ ಯಾಕೆ ಅಂತ ಅವ್ರನ್ನ ಯಾಕೆ ಉಪಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಮನವರಿಕೆ ಮಾಡಿಕೊಂಡು ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಲೇಬೇಕು. ಇದು ನಮ್ಮ ಹಕ್ಕೊತ್ತಾಯ ಹೈಕಮಾಂಡ್ಗೆ. ಸೊ ಆ ಕಾರಣಕ್ಕಾಗಿ ಇವತ್ತು ನಾವಿಲ್ಲಿ ಸಭೆ ಸೇರಿರುವಂಥದ್ದು. ಸಭೆ ಸೇರಿ ಏನು ನಮಗೆ ಗೊಂದಲಗಳಾಗಿದ್ದಾವೆ, ಸಿದ್ದರಾಮಯ್ಯ ಅವರು ರಾಜೀನಾಮೆಯಿಂದ ನಾವು ಏನು ಆತಂಕಗೊಳಗಾಗಿದ್ದೀವಿ, ಆಘಾತಕ್ಕೊಳಗಾಗಿದ್ದೀವಿ, ಅದರಿಂದ ಆಚೆ ಬರಬೇಕು ಅಂತಂದರೆ ಸನ್ಮಾನ್ಯ ಯತೀಂದ್ರ ಅವ್ರಿಗೆ ಉಪಮುಖ್ಯಮಂತ್ರಿಯಾಗಿ ಮಾಡೋದ್ರ ಮೂಲಕ ನಮ್ಮ ಆತಂಕವನ್ನು, ದುಗಡವನ್ನು ದೂರ ಮಾಡುವಂಥ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಮುಖಂಡರು ಮತ್ತು ರಾಷ್ಟ್ರದ ಮುಖಂಡರು ಇದೆ. ಜವಾಬ್ದಾರಿ
ಆ ಆತಂಕವನ್ನು ಹೋಗಲಾಡಿಸ್ಬೇಕು ಅಂತೇಳಿ ನಾನು ಕೂಡ ಈ ಮೂಲಕ ನಾನು ಹೇಳ್ತೇನೆ. ಈಗಲೂ ಕೂಡ ಹೊಸ ನಾಯಕರು ಯಾರು ಆಯ್ಕೆ ಆಗ್ತಾರೆ ಮುಖ್ಯಮಂತ್ರಿಗಳಾಗಿ, ಅವರು ಕೂಡ ದಲಿತ ಸಮುದಾಯಕ್ಕೆ, ಹಿಂದುಳಿದ ಸಮುದಾಯಕ್ಕೆ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಮವಾದ ಪಾಲನ್ನು ಕೊಡಬೇಕು. ಯಾರು ಒಬ್ಬರ ಇಬ್ಬರನ್ನ ಮಾಡ್ಬಿಡೋದಲ್ಲ. 34 ಸಚಿವರಿದ್ರೆ ಸಮಾನವಾದಂಥ ಹಂಚಿಕೆ ಆಗಬೇಕು. 80% ಓಟ್ನ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದೆ ಈ ಸಮುದಾಯಗಳು. ಯಾರ್ದೋ ಓಟು ಮಜಾ ಮಾಡೋರು ಯಾರು ಆಗಬಾರ್ದು. ಓಟ್ ಹಾಕ್ತವ್ರಿಗೆ ಅವಕಾಶ ಸಿಗಬೇಕು, ಅಧಿಕಾರ ಸಿಗಬೇಕು. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರ ಅನುಭವ ಮಂಟಪ ಏನಿತ್ತು, ಆ ಪರಿಕಲ್ಪನೆ ಸಮಾನವಾದಂಥ ಅವಕಾಶಗಳನ್ನು ಸಚಿವ ಸಂಪುಟದಲ್ಲಿ ಕೊಡಬೇಕಾಗ್ತದೆ. ಆ ನಂಬಿಕೆಯನ್ನು ಅಹಿಂದ ಸಮುದಾಯ ಉಳಿಸ್ಕೊಂಡಿದೆ. ಕಾಂಗ್ರೆಸ್ ಪಕ್ಷ ಕೂಡ ಆ ನಂಬಿಕೆನ ಉಳಿಸ್ಕೋಬೇಕು. ಸಮಾನವಾಗಿ ಹಂಚಿಕೆ ಆಗಬೇಕು. ಹಿಂದುಳಿದ ವರ್ಗಗಳಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನಗಳು ಸಮಾನವಾಗಿ ಹಂಚಿಕೆ ಆಗಬೇಕು. ಈಗ ನೀವು ಜಾತಿವಾರ ತಗೊಳ್ಳಿ, ಜನಗಣತಿ ಆಧಾರದ ಮೇಲೆ ಜನಸಂಖ್ಯೆ ಬಿಡುಗಡೆ ಆಗಿದೆ ಎಷ್ಟಿದೆ ಅಂತ, ಅದರ ಆಧಾರದ ಮೇಲೆ ಇದೆ. ನೀವು ಏನು ಮಾಡಬೇಕು ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಬೇಕು, ಬೆಳಿಬೇಕು ಅಂದರೆ ಏನೆಲ್ಲ ಮಾಡಬೇಕು, ಸೂಕ್ಷ್ಮವಾಗಿ ನಿರ್ಧಾರಗಳನ್ನು ತಗೋಬೇಕು. ಈಗ ನೀವು ಹೇಗೆ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಬೇಕು ಅಂತೇಳಿ ನೀವು ನಿರ್ಧಾರ ತಗೊಂಡ್ರೋ, ಆ ರೀತಿಯಲ್ಲೇ ಈ ಸ್ಥಳ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಸಿದ್ದರಾಮಯ್ಯ ರೀತಿಯೇ ಕೊಡುವಂಥ ಕೆಲಸವನ್ನು ಮುಂದಿನ ಮುಖಂಡ, ಮುಂದಿನ ನಾಯಕರು ಮಾಡಬೇಕು ಅಂತೇಳಿ ನಾವು ಪತ್ರ ಬರೆದಿದ್ದೀವಿ ರಾಹುಲ್ ಗಾಂಧಿ ಅವರು. ಬನ್ನಿ ಈ ಕಡೆ ಮುಗಣಚಾರ ಅಧ್ಯಕ್ಷರು ನಮ್ಮ ಗಂಡಗಣ್ಣ ಬನ್ನಿ. ಒಂದು ಭಾಳ ಸ್ಪಷ್ಟವಾಗಿ ನಾವು ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ಮಾಡಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯನವರು ಏನವರು ವರಿಷ್ಠರು ಹೇಳಿದ ತಕ್ಷಣ ಬದ್ಧತೆಯಿಂದ ಒಂದು ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಕೊಡೋದು ಸುಲಭ ಅಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ರಾಜೀನಾಮೆ ಕೊಡಲ್ಲ. ರೆಸಾರ್ಟ್ ರಾಜಕಾರಣ ಮಾಡ್ಕೊಟ್ಟಿರ್ತಾರೆ, ರೆಸಾರ್ಟ್ಗೂ ಅಥವಾ ಇನ್ನೆಲ್ಗೋ ಎಲ್ಲ ಕೊಡಾಕೊಂಡ್ಬಿಡ್ತಾರೆ. ಆದರೆ ಸಿದ್ದರಾಮಯ್ಯನವ್ರಿಗೆ ಸಚಿವ ಸಂಪುಟ ಶಾಸಕರ 90% ಬೆಂಬಲ ಇತ್ತು. 136ಕ್ಕೆ 136 ಜನನು ಸಿದ್ದರಾಮಯ್ಯ ಒಂದು 8 ಜನ ಬಿಟ್ರೆ ಅಷ್ಟು ಬೆಂಬಲ ಇತ್ತು. ಆದರೂ ಕೂಡ ಎಲ್ಲೂ ಒಂದು ಚೂರು ಪ್ರತಿರೋಧವನ್ನು ಒಡ್ದನೆ ಮಾತಿಗೆ ನಿಂತು ಬದ್ಧತೆಯಿಂದ ಅವರ ನಂಬಿಕೆಯನ್ನು ಉಳಿಸ್ಕೊಂಡು ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಭಾಳ ಖುಷಿಯಾಗಿ ಕೊಟ್ಟಿದ್ದಾರೆ. ಎಲ್ಲೂ ಯಾವ ಗೊಂದಲಕ್ಕೆ ಎಡೆ ಮಾಡ್ಕೊಡೋದಂಗೆ. ಸೊ ಆ ಒಂದು ಇದನ್ನು ಉಳಿಸ್ಕೋಬೇಕಾದ ಕಾಂಗ್ರೆಸ್ ಪಕ್ಷದ ವರಿಷ್ಠರು. ಆದರೆ ಇವತ್ತು ಸಿದ್ದರಾಮಯ್ಯನವರು ಎಲ್ಲರೂ ಮಾದರಿಯಾಗಿದ್ದಾರೆ. ಮಾದರಿಯ ನಾಯಕತ್ವ ಅಂತೇಳಿ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಮಾದರಿಯಾಗಿದೆ ಇದು. ಸೋನಿಯಾ ಗಾಂಧಿಯವರು ಬಿಟ್ಟರೆ ಪ್ರಧಾನಮಂತ್ರಿ ಹುದ್ದೆಯನ್ನು ತ್ಯಾಗ ಮಾಡಿದ್ರು ಸೋನಿಯಾ ಗಾಂಧಿಯವರು. ಅವ್ರು ಪ್ರಧಾನಮಂತ್ರಿ ಆಗ್ಬೋದಾಗಿತ್ತು, ಅವ್ರು ಮನಸ್ಸು ಮಾಡಿದ್ದಾರೆ. ಮನಮೋಹನ್ ಸಿಂಗ್ನ ಪ್ರಧಾನಮಂತ್ರಿ ಮಾಡೋದು. ಆ ಮಾದರಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ಗೌರವಯುತವಾಗಿ ಹೊರಗಡೆ ಬಂದಿದ್ದಾರೆ. ಆ ರೀತಿಯೇ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಕೂಡ ನಡೆಸ್ಕೋಬೇಕು. ಈ ಒಂದು 3-4 ಬೇಡಿಕೆಗಳನ್ನ ಇಟ್ಕೊಂಡು ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಮತ್ತು ಆಗ್ರಹಪೂರ್ವಕವಾಗಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀವಿ. ಇದನ್ನು ಪಕ್ಷ ಕಡೆಗಣಿಸಬಾರದು. ರಾಜ್ಯದ ನಾಯಕರು ಮತ್ತು ರಾಷ್ಟ್ರದ ನಾಯಕರು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರದ ನಾಯಕರುಗಳು ಇಲ್ಲಿ ನಾವೊಂದು 45 ಜನ ಸೇರಿದರೂ ಕೂಡ ಇಲ್ಲಿ ಎಲ್ಲ ಸಮುದಾಯದ ಮುಖಂಡರುಗಳಿದ್ದಾರೆ, ಎಲ್ಲ ಹಿಂದುಳಿದ ಕಾಂಗ್ರೆಸ್ ಹೈಕಮಾಂಡ್ ಅಂತ ಹೇಳ್ತಾ ಮತ್ತೊಮ್ಮೆ, ಏಕೆಂದರೆ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಬೇಕು. ಸಿದ್ದರಾಮಯ್ಯವರು ಕೋಮುವಾದದ ವಿರುದ್ಧ ಬಹಳ ಪ್ರಖರವಾಗಿ ತಮ್ಮ ಧ್ವನಿಯನ್ನು ಎತ್ತಿದರು. ಅಹಿಂದ ನಾಯಕ ಅಂತೇಳಿ ಎದೆ ತಟ್ಟಿ ಹೇಳ್ಕೊಳ್ಳುವಂಥ ಒಬ್ಬ ರಾಜ್ಯದ ದೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾಡ್ತಾರೆ. ಅವರು ಎಲ್ಲ ಅಲ್ಪಸಂಖ್ಯಾತ ಸಮುದಾಯದ ಪರವಾಗಿ, ಹಿಂದುಳಿದ ಸಮುದಾಯದ ಪರವಾಗಿ, ದಲಿತ ಸಮುದಾಯದ ಪರವಾಗಿ ಧ್ವನಿ ಎತ್ತಿದ್ರು. ಕೋಮು ದ್ವೇಷದ ವಿರುದ್ಧ ಬಹಳ ಗಟ್ಟಿಯಾಗಿ, ಏಕೆಂದರೆ ಇನ್ನೂ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಯಾಕೆ ಜಾತ್ಯತೀತ ಮನೋಭಾವ ಇದೆ, ಸಂವಿಧಾನನೇ ನನ್ನ ಧರ್ಮ ಅಂತ ಹೇಳುವಂಥದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದ ಆಧಾರದ ಮೇಲೆ ಅವ್ರ ಅಧಿಕಾರವನ್ನು ಕಟ್ಟಿಕೊಟ್ಟಿರುವಂಥದ್ದು, ಸವಲತ್ತುಗಳನ್ನ ಕೊಟ್ಟಿರುವಂಥದ್ದು. ಆ ಕಾರಣಕ್ಕಾಗಿ ಇವತ್ತು ನಾವು ಅಂಥ ಒಬ್ಬ ಮಹಾನ್ ನಾಯಕನಿಗೆ ಒಂದು ಬೆಂಬಲವನ್ನು ಕೊಡ್ತಾ, ಅವರ ನೋವೆಲ್ಲಿ ನಾವು ಕೂಡ ಭಾಗಿಯಾಗ್ತಾ, ಅಂತ ಒಬ್ಬ ನಾಯಕನಿಗೆ ಈ ರೀತಿ ಆಗಬಹುದಾಗಿತ್ತು. ಯಾಕೆಂದರೆ ಇನ್ನೂ 2 ವರ್ಷಗಳ ಕಾಲ ಅವಕಾಶ ಕೊಡಬೇಕಾಗಿತ್ತು. ಸ್ವಲ್ಪ ತಾಳ್ಮೆಯಿಂದ ಕಾಂಗ್ರೆಸ್ ಪಕ್ಷ ಇರ್ಬೋದಾಗಿತ್ತು. ಆದರೂ ಕೂಡ ಇಂಥ ಪರಿಸ್ಥಿತಿ ಬಂದಿದೆ. ಈ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷನೂ ಕೂಡ ಘೋಷಣೆ ಮಾಡಲ್ಲ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಉಳಿಬೇಕು, ಬೆಳಿಬೇಕು ಅನ್ನೋ ಆಶಯ ನಮಗಿದೆ. ಆ ಕಾರಣಕ್ಕಾಗಿ ಈ ಸಮುದಾಯಗಳನ್ನು ಸಿದ್ದರಾಮಯ್ಯವರು ಏನು ನಡೆಸ್ಕೊಂಡು ಹೋಗ್ತಾ ಇದ್ರು ಅದೇ ವ್ಯವಸ್ಥೆ ಒಳಗಡೆ ತೆಗೆದುಕೊಂಡು ಹೋಗಬೇಕು. ಈ ಸಮುದಾಯಗಳ ನಂಬಿಕೆಯನ್ನು ಹುಸಿಗೊಳಿಸಬಾರ್ದು ಕಾಂಗ್ರೆಸ್ ಪಕ್ಷದ ನಾಯಕರು ಅಂತೇಳಿ ಮನವಿ ಮಾಡ್ತಾ, ಇವತ್ತು ಸಭೆಗೆ ಭಾಳಷ್ಟು ಜನ
ಎಲ್ಲ ಹಿಂದುಳಿದ ವರ್ಗದವರು ಬಂದಿದ್ದಾರೆ. ನಮ್ಮ ರಾಷ್ಟ್ರೀಯ ಅಹಿಂದ ಒಕ್ಕೂಟದ ಅಧ್ಯಕ್ಷರು ಶಿವಣ್ಣವರು ಅವರು ಕೂಡ ಬಂದಿದ್ದಾರೆ. ಮತ್ತು ನಮ್ಮ ಜಿಲ್ಲಾ ಮಡಿವಾಳ ಸಂಘದ ಅಧ್ಯಕ್ಷರು ಭಗೀರಥಿ ಅಭಿನಂದನ್ ಬಂದಿದ್ದಾರೆ. ನಮ್ಮ ಜಿಲ್ಲಾ ಉಪ್ಪಾರ ಭಗೀರಥಿ ಸಂಘದ ಅಧ್ಯಕ್ಷರಾದಂಥ ಯೋಗೇಶ್ ಉಪ್ಪಾರ್ ಅವರು ಬಂದಿದ್ದಾರೆ. ಮತ್ತು ನಮ್ಮ ಜಿಲ್ಲಾ ಕುಂಬಾರ ಸಂಘದ ಅಧ್ಯಕ್ಷರಾದಂಥ HS ಪ್ರಕಾಶ್ ಬಂದಿದ್ದಾರೆ. ಮತ್ತು ನಮ್ಮ ದಲಿತ ಮಹಾಸಭಾದ ಅಧ್ಯಕ್ಷರಾದಂಥ ರಾಜೇಶ್ ಬಂದಿದ್ದಾರೆ. ಮಹಿಳಾ ಮುಖಂಡರಾದಂಥ ಶ್ರೀಮತಿ ಛಾಯಾ ಅವರು ಬಂದಿದ್ದಾರೆ. ವಿಶ್ವಕರ್ಮ ಬಡಿಗೇರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಮೊಗಣಾಚಾರ್ ಬಂದಿದ್ದಾರೆ. ವಿಶ್ವಕರ್ಮ ಸಮುದಾಯದ ಹೆಣ್ಗಳ ಅಧ್ಯಕ್ಷ ವೇದಿಕೆ ಅಧ್ಯಕ್ಷ ಹೆಣ್ಗಣ್ಣವರು ಬಂದಿದ್ದಾರೆ. ನಮ್ಮ ಉಪ್ಪಾರ ಸಮಾಜದ ಮುಖಂಡರು ಮಹಾದೇವ ಶೆಟ್ಟರು ಬಂದಿದ್ದಾರೆ. ನಮ್ಮ ಮುಖಂಡರು ನಾಗರಾಜರು ಬಂದಿದ್ದಾರೆ. ನಮ್ಮ ರೋಣ ಕ್ಷೇತ್ರದಿಂದ ನಮ್ಮ ಮುಖಂಡರಾದಂಥ ಚೆನ್ನಪ್ಪನವರು ಸಂತೋಷ್ ಅವರು ಬಂದಿದ್ದಾರೆ. ಮತ್ತು ರಾಜ್ಯಾಧ್ಯಕ್ಷರಾದಂಥ ಮಂಜು ಶೆಟ್ಟಿ ಬಂದಿದ್ದಾರೆ. ಮತ್ತು ನಮ್ಮ ಮಹಿಳಾ ಮುಖಂಡರಾದ ಲಕ್ಷ್ಮೀ ಅವರು ಬಂದಿದ್ದಾರೆ. ಮತ್ತು ನಮ್ಮ ಸವಿತಾ ಸಮಾಜದ ಅಧ್ಯಕ್ಷರಾದಂಥ ಮಂಜುನಾಥ್ ಮಾಜಿ ಕಾರ್ಪೊರೇಟ್ರು ಅವ್ರು ಬಂದಿದ್ದಾರೆ. ನಮ್ಮ ಲಿಂಗಣ್ಣವರು ಬಂದಿದ್ದಾರೆ. ನಮ್ಮ ಎಲ್ಲ ಮುಖಂಡಗಳು ಅಹಿಂದ ನಾಯಕ ಸಿದ್ದರಾಮಯ್ಯ ಸಾಹೇಬರಿಗೆ बोलो कांग्रेस पार्टी की सिद्धरामಯ್ಯ ಸಾಹೇಬರಿಗೆ बोलो कांग्रेस पार्टी की ಅಹಿಂದ ಸಮುದಾಯಗಳ ನಾಯಕ ಸಿದ್ದರಾಮಯ್ಯ ಸಾಹೇಬರಿಗೆ ಅಹಿಂದ ಸಮುದಾಯಗಳ ಸಹಾಯಕ ಸಿದ್ದರಾಮಯ್ಯ ಸಾಹೇಬರಿಗೆ